ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರೆ, ಅಪ್ಪ ಗೆದ್ದಿರೋದಕ್ಕೆ ಖುಷಿ ಅದೇ, ಆದರೆ ಆ ಗೆಲುವಿನ ಸಂಭ್ರಮನ ಅನುಭವಿಸೋಕೆ ಆಯ್ತಿಲ್ಲ. ಇಲ್ಲಿವರೆಗೂ ಹೆಂಗೋ ಇದ್ವಿ, ಈಗ ನಮ್ಮನ್ನ ಮನೆಯಿಂದ ಹೊರಗೆ ಹಾಕಬೇಕು ಅಂತ ನೋಡ್ತಾವ್ರೆ. ನನಗೆ ನೋವಾದರೂ ಪರವಾಗಿಲ್ಲ, ಆದರೆ ನಮ್ಮ ಮೇಡಮ್ ಅವ್ರಿಗೆ ನೋವಾಗಬಾರ್ದು. ನಾನು ಮಾಡಿರೋ ತಪ್ಪಿಗೆ ಅವ್ರನ್ನ ಖುಷಿಯಿಂದ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಈಗ ಮನೆಯಿಂದ ಹೊರಗೆ ಹೋಗೋದನ್ನ ಹೆಂಗಾದರೂ ಮಾಡಿ ತಪ್ಪಿಸು, ನನಗೊಂದು ದಾರಿ ತೋರ್ಸಪ್ಪ ದೇವ್ರೆ. ನಮಸ್ಕಾರ ಸಾಹೇಬ್ರೆ, ನೀವೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಅದ್ದೂರಿಯಾಗಿ ಗೆದ್ದಿದ್ದೀನಿ. ಹೌದು ಹೌದು, ನೀವೇನು ಯೋಚನೆ ಮಾಡಬೇಡಿ. ನಿಮ್ಗೇನು ಮಾತು ಕೊಟ್ಟಿದ್ದೀನೋ ಆ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ. ಮನೇಲಿ ಹೊಸಿ ಕೆಲಸ ಅದೇ, ಮುಗಿಸ್ಕೊಂಡು ಒಂದು 2 ದಿವಸ ಆದಮೇಲೆ ನಾನು ಬರ್ತೀನಿ. ಅತ್ತೆ, ಯಾಕತ್ತೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಅಳ್ತಿದ್ದೀರಾ ಬೇರೆ? ಅಲ್ಲ ಅತ್ತೆ, ಮಾವ ಎಲೆಕ್ಷನಲ್ಲಿ ಗೆದ್ದಿರೋ ದಿನ ಇವತ್ತು, ನಿಮಗೆ ಖುಷಿ ಆಗ್ತಿಲ್ವಾ? ಖುಷಿ ಇಲ್ಲ ಅಂತ ಯಾರು ಹೇಳಿದ್ದು? ಅವ್ರು ಗೆದ್ದಿದ್ದಾರೆ ಅಂತ ನನಗೆ ಖುಷಿನೇ ಇದೆ. ಆದ್ರೆ ಯಾಕಮ್ಮ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಅಲ್ಲ, ನೀನು ಅಳುವಂಥದ್ದು ಏನಾಗೈತಿ ಈಗ? ನೀವೇ ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ಖುಷಿ ಇಲ್ಲ, ಒಂದು ಮಾತಿಲ್ಲ. ಅವ್ರ ಪಡೋರು, ನಮ್ಮ ಪಡ್ ನಾವು. ಈ ಖುಷಿಗೆ ಅವ್ರು ಯಾಕೆ ನಮ್ಮ ಮನೇಲಿ ಇರಬೇಕು? ಎಲೆಕ್ಷನ್ ಮುಂಚೆ ಏನು ಹೇಳಿದ್ರಿ? ನೀವು ಗೆದ್ದ ತಕ್ಷಣ ಭಾವನನ್ನ ಅವ್ರ ತವ್ರ ಮನೆಗೆ ಕರ್ಕೊಂಡೋಗಿ ಬಿಡ್ತೀನಿ ಅಂದಿದ್ರಲ್ಲ, ಮರ್ತೋಗ್ಬಿಟ್ರಾ? ನಾನೆಲ್ಲ ಮರ್ತಿದ್ದೀನಿ ಅದನ್ನೆಲ್ಲ. ಮಕ್ಕಳ ಮದುವೆನ ಎಷ್ಟು ಚೆನ್ನಾಗಿ ಮಾಡ್ಬೇಕು ಅಂತೆಲ್ಲ ಎಷ್ಟು ಕನಸು ಕಟ್ಕೊಂಡಿದ್ವಿ. ನಮ್ಮ ಕನಸಿಗೆಲ್ಲ ತಣ್ಣೀರು ಏರ್ಸ್ಬಿಟ್ಟ. ಎಲ್ಲರ ಮುಂದೆ ನಮ್ಮ ಮರ್ಯಾದೆ ಹೋಗೋಂಗ್ ಮಾಡ್ಬಿಟ್ಟ. ಹೆತ್ತ ಕರಳಿ ನೋವು ಅವನಿಗೇನು ಅರ್ಥ ಆಗ್ಬೇಕು? ನಿಜ ಹೇಳ್ಬೇಕಂದ್ರೆ ಅವ್ರಿಬ್ರು ಮುಖ ನೋಡಕ್ ನನ್ಗೆ ಇಷ್ಟನೇ ಆಗಲ್ಲ ರೀ. ಹೌದು ಮಾವ, ಅತ್ತೆ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಅಲ್ಲ ಮಾವ, ಆ ಕುಟುಂಬದವರು ನಮ್ಮ ಕುಟುಂಬಕ್ಕೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ ಹೇಳಿ, ಎಷ್ಟು ನೋವು ತಿನ್ನೋ ಹಾಗೆ ಮಾಡಿದ್ದಾರೆ. ಈ ಭಾವನಾ ಅಂತೂ ನಮ್ಮ ಕುಟುಂಬದವ್ರು ಯಾರು ತಲೆ ಎತ್ಕೊಂಡು ತಿರ್ಗಾಡ್ಲೇಬಾರ್ದು, ಆ ಸ್ಥಿತಿಗೆ ತಂದಿಟ್ಬಿಟ್ಟಿದ್ದಾಳೆ. ಅಂಥವಳನ್ನ ಈ ಮನೇಲಿ ಇರಕ್ಕೆ ಬಿಡೋದು ನನಗೂ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ ಮಾವ. ಮಾಡಿರೋದು 1 2. ಈ ವಿಚಾರದಲ್ಲಂತೂ ನಾನು ಅತ್ತೆಗೆ ಸಪೋರ್ಟ್ ಮಾಡೋದು ಮಾವ. ಅವ್ರು ಹೇಳೋದೇ ಸರಿಯಾಗಿದೆ. ಅದಷ್ಟು ಸುಲಭ ಅಲ್ಲ ಕಣವ. ನಾವು ಈಗ ತಾನೇ ಎಲೆಕ್ಷನಲ್ಲಿ ಗೆದ್ದಿದ್ದೀವಿ. ಜನಗಳ ಗಮನ ಎಲ್ಲ ನಮ್ಮ ಮೇಲೆ ಇರ್ತದೆ. ಜನಗಳ ದೃಷ್ಟಿಲಿ ಈಗ ನಾವು ತಪ್ಪಿತಸ್ಥರು ಅಂತ ಅನ್ನಿಸ್ಕೋಬಾರ್ದಲ್ವೇ? ಇಷ್ಟು ದಿನ ಅವ್ರು ಮಾಡಿರೋದೇ ಸಾಕು, ಇನ್ನೂ ಏನು ಮಾಡೋದು ಬೇಡ ರೀ. ಅದಕ್ಕೆ ಯಾಕಮ್ಮಿ ಇಷ್ಟೊಂದು ಬೇಜಾರು ಮಾಡ್ಕೊತಾ ಇದೆಯಾ? ನೋಡು, ನಾವು ರಾಜಕೀಯದವರು, ನಾವೇನೇ ಮಾಡಿದ್ರು ಜನಗಳ ದೃಷ್ಟಿಲಿ ಅದು ಸರಿ ಅಂತ ಅನ್ನಿಸ್ಕೋಬೇಕು. ಈಗ ತಾನೇ ರಿಸಲ್ಟ್ ಮುಗಿದಿದೆ,
ನಾವು ಎಲೆಕ್ಷನಲ್ಲಿ ಗೆದ್ದಿದ್ದೀವಿ. ನೀನೇ ನೋಡ್ತಾ ಇದೆಯಾ, ಜನಗಳು ಮನೆ ತಕ್ಕ ಬಂದು ನನಗೆ ಸನ್ಮಾನ ಮಾಡಿದೆ, ಅವನಿಗೆ ಸನ್ಮಾನ ಸತ್ಕಾರ ಎಲ್ಲ ಮಾಡಿ ಹೋಯ್ತಾವ್ರೆ. ಅಕಸ್ಮಾತ್ ಆ ಜನಗಳು ಏನಾದರೂ ಮನೆ ತಕ್ಕ ಬಂದು ಅವನಿಗೆ ಸನ್ಮಾನ ಮಾಡದೆ ಹೋಗಿದ್ದಿದ್ರೆ ನಾವು ಕೊಡೋ ಕಾಟಕ್ಕೆ ಅವನಾಗವನೇ ಮನೆ ಬಿಟ್ಟು ಆಚೆ ಹೋಗಿರೋನು. ಈಗಲೂ ಏನು ಕಾಲ ಮಿಂಚಿಲ್ಲ. ನೀನು ಏನು ತುಂಬ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನಾನು ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾ ಇವನಿ. ನಾನೇನು ಸುಮ್ಕೆ ಕೂತಿಲ್ಲ. ಬರಲಿ ಅವ್ನು ಬಡ್ಡಿ ಆಯ್ದ ಮನೆಗೆ, ಮಾತಾಡ್ತೀನಿ ಇದ್ರ ಬಗ್ಗೆ. ಅದು ಏನು ಮಾಡ್ತೀರೇನೋ ಬೇಗ ಮಾಡಿ. ನೀನೇನು ತಲೆ ಕೆಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಕೆ ಕುಯ್ದಮ್ಮಿ ನೀನು. ಅಷ್ಟು ಬುದ್ಧಿ ಹೇಳವ ನಿಮ್ಮ ಅತ್ತೆಗೆ. ಅಮ್ಮ ಫೋನ್ ಪಿಕ್ ಮಾಡ್ತಿಲ್ವಲ್ಲ? ಅದಕ್ಕೆ ಈಗ ಮಾಡ್ತೀನಿ. ಹಲೋ ಹಲೋ ಅದಕ್ಕೆ ಹೇಳು ಭಾವನ. ಅಮ್ಮಂಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಅವ್ರು ರಿಸೀವೇ ಮಾಡ್ತಿಲ್ಲ. ಹೇಗಿದ್ದಾರೆ ಅಮ್ಮ? ಅತ್ತೆ ತುಂಬ ಬೇಜಾರಲ್ಲಿದ್ದಾರೆ ಭಾವನ. ಬೇಜಾರ? ಯಾಕದಕ್ಕೆ, ಏನಾಯಿತು? ಇದಾರಲ್ಲ ನಿಮ್ಮಣ್ಣ, ಅವರು ಈ ಮನೇಲಿ ಯಾರೊಬ್ಬರನ್ನೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಇವತ್ತು ಇಲ್ಲದೆ ಇರೋದನ್ನ ಏನೇನೋ ಹೇಳಿ ವೆಂಕಿನ ಚಲುವಿನ ಮನೆಯಿಂದ ಆಚೆ ಕಳಿಸ್ಬಿಟ್ರು. ಏನು, ವೆಂಕಿ ಅಣ್ಣ ಮನೆ ಬಿಟ್ಟು ಹೋದ್ರಾ? ಹೌದು ಭಾವನ. ಇವತ್ತು ಬೆಳಿಗ್ಗೆ ಆಗ್ತಿದ್ದಾಗೆ ನಿಮ್ಮಣ್ಣ ಒಂದೇ ಸಮಯ ಕೂಗೋಕೆ ಶುರು ಮಾಡಿದ್ರು. ಅಯ್ಯೋ ಅದಕ್ಕೆ ಸಂತು ಅಣ್ಣ ಯಾಕೆ ಹೀಗೆಲ್ಲ ಮಾಡಕ್ಕೆ ಹೋದ? ವೆಂಕಿ ಅಣ್ಣ ಹೇಗೆ ಅಂತ ನಮ್ಮೆಲ್ರಿಗೂ ಗೊತ್ತಲ್ವಾ? ಅದೆಲ್ಲ ನಿಮ್ಮ ಅಣ್ಣಂಗೆ ಗೊತ್ತಿರ್ಬೇಕಲ್ಲ ಭಾವನ. ಪಾಪ ದೇವ್ರಂತ ಮನುಷ್ಯ ವೆಂಕಿ. ಯಾವಾಗ ನೋಡಿದ್ರು ಅವ್ನು ಕಂಡ್ರೆ ಕೆಂಡ ಕಾಡ್ತಿರ್ತಾರೆ. ಅದೇನು ದುರ್ಬುದ್ಧಿ ಬಂತು, ಇಷ್ಟೆಲ್ಲ ಮಾಡಿದ್ರು. ಅದಕ್ಕೆ ಈಗ ವೆಂಕಿ ಅಣ್ಣ ಎಲ್ಲಿದ್ದಾರೆ? ಅವರೀಗ ಚಲ್ವಿತ್ ಅವ್ರ ಮನೆಗೆ ಹೋಗಿದ್ದಾರೆ. ಸರಿ ಅದಕ್ಕೆ, ನಾನು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಆಯಿತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.